ತುಟಿ ಹತ್ರ ಒಂದು ಸ್ವಲ್ಪ ಇದಾಗಿ ಗುಳ್ಳಿ ಥರ ಆಗಿತ್ತು. ಕೋಸು ಅದೊಂದು ಹೂವಿನ ಥರ ಇರುತ್ತಲ್ಲ ಆ ಥರದ್ದಾಗಿತ್ತು ಅಷ್ಟೇ. ಬಾಡಿ ಇದರಲ್ಲಿ ನೀವು ಯೂಸ್ ಮಾಡ್ದಂಗ, ನೀವು ಕಂಡೀಷನ್ ಇಟ್ಕೊಳ್ದಂಗ ಅವ್ರು ಹೇಳಿದ್ದು ಒಂದು ನಾವು ಮಾಡಿದ್ದಂದ್ರೆ ಅದೆಲ್ಲಿ ಕ್ಲಿಯರಿಟಿ ಆಗ. ಸೊ ನನ್ನ ಜೊತೆ ಪೇಷಂಟ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ತೆ. ಹೇಳಿ. ನಿಮ್ಮ ಹೆಸರು? ಬದ್ದೇನಾಗಿ. ಎಲ್ಲಿಂದ ಬಂದಿರೋದು? ನಾವು ಬಳ್ಳಾರಿಯಿಂದ. ವಯಸ್ಸು ಎಷ್ಟಾಗಿದೆ? 40. ಓಕೆ. ನಿಮಗೆ ಫಸ್ಟ್ ಟೈಮ್ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು? 4-5 ತಿಂಗಳ ಹಿಂದೆ ಗೊತ್ತಾಗಿರೋದು. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ನೋವು ಆಗ್ತಾ ಇತ್ತಾ ಅಥವಾ ಏನಾದ್ರು ಗುಳ್ಳೆ ಥರ ಏನಾದ್ರು ಆಗಿತ್ತಾ? ಇದಿರುತ್ತಲ್ಲ ಕೋಸು, ಅದೊಂದು ಹೂವಿನ ಥರನ ಅವ್ರು ಆಪರೇಷನ್ ಮಾಡಿದ್ರು ಅಲ್ಲಿ ಮ್ಯಾಂಗ್ಳೂರಲ್ಲಿ. ಒಂದ್ಸಲ ಮಾಡಿದ್ಮೇಲೆ ಮತ್ತೆ ನಾವು ಕರೆದಿದ್ರು ಅವರು, ಮತ್ತೆ ನಾವು ಹೋಗ್ಲಿಲ್ಲ. ಬೇಡಿಕೆ ಮಾತ್ರ ತಿಂತಿದ್ವಿ. ಇಮ್ಮಲ್ಲ, ಸ್ಟಾರ್, ಸಿಗರೇಟ್ ಯಾವ್ದು ನಾವು ಯೂಸ್ ಮಾಡ್ತಿದ್ದಿಲ್ಲ. ಈಗ ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಹಾಗೆ ನಮ್ಮೂರಲ್ಲಿ ಒಬ್ರು ಹುಷಾರಿದ್ದಿಲ್ಲ ಅವ್ರಿಗೆ, ಅವ್ರು ಹುಷಾರ ಆಗಿದ್ದು ನಮಗೆ ಅಲ್ಲಿಂದ ಅಂತ ಹೇಳಿದ್ರು. ಅದಕ್ಕೆ ನಾವು. ಓಕೆ. ಅವ್ರಿಗೇನ್ ಕ್ಯಾನ್ಸರ್ ಆಗಿತ್ತು? ಆದ್ರೆ ಅವರು ಹೊಟ್ಟೆಯಲ್ಲಿ ಅಂತ ಅವರಿಗೆ ಈಗ ಹುಷಾರಾಗ್ಯದ. ಇಲ್ಲಿ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ರಾ? ಹೌದು, ಇಲ್ಲಿಂದ ತಗೊಂಡು ಹೋಗ್ತಿದಾರೆ. ಓಕೆ. ಅವ್ರು ಹೇಗಿದ್ದಾರೆ ಇವಾಗ? ಚೆನ್ನಾಗದ ಅಂತ. ಚೆನ್ನಾಗಿದ್ದಾರೆ. ಓಕೆ. ನಿಮ್ಗೆ ಇಲ್ಲಿ ಡಾಕ್ಟರ್ ಏನಂತ ಹೇಳಿದ್ರು? ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅದು ನಿಮ್ಮ ಬಾಡಿ ಇದರಲ್ಲಿ ನೀವು ಯೂಸ್ ಮಾಡ್ದಂಗ, ನೀವು ಕಂಡೀಷನ್ ಇಟ್ಕೊಳ್ದಂಗ ಆ ರೀತಿ ನಿಮಗೆ ಅದು ಕ್ಲಿಯರಿಟಿ ಆಗುತ್ತೆ ಅಂತ ಹೇಳಿದರು. ಈಗ ಅವ್ರು ಹೇಳಿದ್ದು ಒಂದು ನಾವು ಮಾಡಿದ್ದಂದ್ರೆ ಅದೆಲ್ಲಿ ಕ್ಲಿಯರಿಟಿ ಆಗುತ್ತೆ. ಆದ್ರೆ ಯಾವ್ದು ತಕ್ಷಣ ಅಂತ ಯಾವುದು ಗೊತ್ತಾಗಲ್ಲ, ತಗೊಂಡಿದ್ಮೇಲೆ ಗೊತ್ತಾಗೋದಲ್ಲ. ನಾವು ಹೊಸಬರು, ನಮಗೆ ಗೊತ್ತಿಲ್ಲ, ನಾವು ತಗೊಂಡಿದ್ಮೇಲೆ. ಸೊ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.